ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ಯು ಎಲ್ಲಿ ಸೆಟ್ಲ್ ಆಗೋಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ಗೋಲ್ಡನ್ ವೀಸಾಗೆ ಅಪ್ಲೈ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ದಿದ್ರೆ ಯು ಎಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು, ಜಾಬ್ ಪ್ರಮೋಷನ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಕ್ವಲೆನ್ಸಿ ಸರ್ಟಿಫಿಕೇಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಈಕ್ವಲೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಏನು, ಯಾಕೆ ಬೇಕು, ಹೇಗೆ ಅಪ್ಲೈ ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ಎಲ್ಲಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಈಕ್ವಲೆನ್ಸಿ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಕ್ವಲೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಏನು, ನಿಮ್ಮ ಹೋಮ್ ಕಂಟ್ರಿಯಲ್ಲಿ ನೀವು ಯಾವುದೇ ಡಿಗ್ರಿ, ಡಿಪ್ಲೊಮಾ ಅಥವಾ ಯಾವುದೇ ಎಜುಕೇಶನ್ ನ ಕಂಪ್ಲೀಟ್ ಮಾಡಿರೋದನ್ನ ಯು ಎ ಇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ರೆಕಗ್ನೈಸ್ ಮಾಡೋದು. ಅಂದ್ರೆ ನಿಮ್ಮ ಎಜುಕೇಶನ್ ಯು ಎ ಇ ಸಿಸ್ಟಮ್ಗೆ ಈಕ್ವಲೆಂಟ್ ಇದೆ ಅಂತ ಸರ್ಟಿಫಿಕೇಟ್ ನ ಕೊಡ್ತಾರೆ. ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು? ಹೈಯರ್ ಸ್ಟಡೀಸ್ ಮಾಡಬೇಕಾದ್ರೆ, ಗೋಲ್ಡನ್ ವೀಸಾಗೆ ಅಪ್ಲೈ ಮಾಡಬೇಕಾದ್ರೆ, ಗೌರ್ಮೆಂಟ್ ಅಥವಾ ಪ್ರೈವೇಟ್ ಜಾಬ್ ನಲ್ಲಿ ಪ್ರಮೋಷನ್ ನ ಪಡಿಬೇಕಾದ್ರೆ, ಎಂಜಿನಿಯರಿಂಗ್ ಲೈಸೆನ್ಸ್ ಅಥವಾ ಟೀಚಿಂಗ್ ಲೈಸೆನ್ಸ್ ನ ಬೇಕಾದ್ರೆ ಈಕ್ವಲೆನ್ಸಿ ಸರ್ಟಿಫಿಕೇಟ್ ನ ಕೇಳ್ತಾರೆ. ಅಪ್ಲೈ ಮಾಡೋ ಮೊದಲು ಏನೇನ್ ಚೆಕ್ ಮಾಡ್ಕೋಬೇಕು? ಮೊದಲೇ ನಿಮ್ಮ ಹೆಸರನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸರ್ಟಿಫಿಕೇಟ್ಸ್, ಮಾರ್ಕ್ ಲಿಸ್ಟ್, ಪಾಸ್ಪೋರ್ಟ್ ಎಲ್ಲಾ ಡಾಕ್ಯುಮೆಂಟ್ಸ್ ಗಳಲ್ಲಿ ಒಂದೇ ತರ ನೇಮ್ ಇದೆಯಾ ಇಲ್ವಾ ಅನ್ನೋದನ್ನ ಫಸ್ಟ್ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಯಾವ್ದಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ರೆ ಅಥವಾ ನೇಮ್ಸ್ ಏನಾದ್ರೂ ಚೇಂಜ್ ಇದ್ರೆ ನೀವು ಪ್ರೂಫ್ ಜೊತೆಗೆ ಎಕ್ಸ್ಪ್ಲನೇಷನ್ ನ ಕೊಡ್ಬೇಕಾಗುತ್ತೆ. 2005 ಮುಂಚೆ ಓದೋರು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ನಿಮ್ಮ ಯೂನಿವರ್ಸಿಟಿ ಈಗಲೂ ಇದೆಯಾ, ಹೆಸರು ಅಥವಾ ಲೊಕೇಶನ್ ಏನಾದ್ರೂ ಚೇಂಜ್ ಆಗಿದ್ಯಾ, ಈ ಡೀಟೇಲ್ಸ್ ನ ಮೊದಲೇ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರಾಸೆಸ್ ಒನ್ಸ್ ಸ್ಟಾರ್ಟ್ ಆದ್ಮೇಲೆ ವೆರಿಫಿಕೇಶನ್ ನಿಮ್ಮ ಯೂನಿವರ್ಸಿಟಿಗೆ ಹೋಗುತ್ತೆ. ಸೊ ಯೂನಿವರ್ಸಿಟಿ ಇರೋದಿಲ್ಲ ಅಂದ್ರೆ ಪ್ರಾಸೆಸ್ ಮೇ ಬಿ ಕಂಪ್ಲೀಟ್ ಮಾಡೋಕೆ ಆಗಲ್ಲ. ಯಾವ್ಯಾವ ಸರ್ಟಿಫಿಕೇಟ್ ಗಳಿಗೆ ಈಕ್ವಲೆನ್ಸಿ ಸರ್ಟಿಫಿಕೇಟ್ ನ ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ರೆ, ನಿಮ್ಮ ಸ್ಕೂಲ್ ಸರ್ಟಿಫಿಕೇಟ್, 12th, ಡಿಪ್ಲೊಮಾ, ಡಿಗ್ರಿ, ಮಾಸ್ಟರ್ಸ್ ಅಂಡ್ PhD ಈ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ಹಿಂದೆ ಪ್ರಾಸೆಸ್ ಹೇಗಿತ್ತು ಅಂತ ಕೇಳಿದ್ರೆ, ಮುಂಚೆ ನಿಮ್ಮ ಯೂನಿವರ್ಸಿಟಿಗಳಿಂದ ಜೆನ್ಯೂನಿಟಿ ಸರ್ಟಿಫಿಕೇಟ್ ಬೇಕಾಗಿತ್ತು. ಆ ಜೆನ್ಯೂನಿಟಿ ಸರ್ಟಿಫಿಕೇಟ್ ಮೇಲೆ ಈಕ್ವಲೆನ್ಸಿಗೆ ಅಪ್ಲೈ ಮಾಡಬೇಕಾಗಿತ್ತು. ಆದ್ರೆ ಇವಾಗ ಪ್ರಾಸೆಸ್, ನೀವು ಡೇಟ್ ಆಫ್ ಲೋ ಅಥವಾ ಕುದ್ರಾ ಬೇಯಲ್ಲಿ ವೆರಿಫಿಕೇಶನ್ ರಿಪೋರ್ಟ್ ನ ತಗೋಬೇಕು. ಆ ರಿಪೋರ್ಟ್ ಮೇಲೆ ಯು ಎ ಇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ನಿಮ್ಮ ಈಕ್ವಲೆನ್ಸಿ ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಾರೆ. ಐ ರಿಪೀಟ್ ಅಗೇನ್, ಇವಾಗ ಡೇಟ್ ಆಫ್ ಲೋ ಅಥವಾ ಕುದ್ರಾ ಬೇಯಲ್ಲಿ ವೆರಿಫಿಕೇಶನ್ ರಿಪೋರ್ಟ್ ನ ತಗೋಬೇಕು. ಆ ರಿಪೋರ್ಟ್ ಮೇಲೆ ನೀವು ಯು ಎ ಇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ನಿಮ್ಮ ಈಕ್ವಲೆನ್ಸಿ ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಾರೆ. ಈ ಪ್ರೋಸೆಸ್ಗೆ ಬೇಕಾಗೋ ಡಾಕ್ಯುಮೆಂಟ್ಸ್ ಈ ತರ ಇರುತ್ತೆ: ಪಾಸ್ಪೋರ್ಟ್ ಕಾಪಿ, ಎಮಿರೇಟ್ಸ್ ID ಕಾಪಿ, ವೀಸಾ ಕಾಪಿ, ಸ್ಕೂಲ್ ಸರ್ಟಿಫಿಕೇಟ್, ಡಿಗ್ರಿ ಸರ್ಟಿಫಿಕೇಟ್, ಹಾಗೆ ಎವ್ರಿ ಇಯರ್ ಮಾರ್ಕ್ ಲಿಸ್ಟ್ ಅಂಡ್ ಎಂಟ್ರಿ ಅಂಡ್ ಎಕ್ಸಿಟ್ ಸರ್ಟಿಫಿಕೇಟ್ಸ್, ಮೆಡಿಕಲ್ ಪ್ರೊಫೆಷನಲ್ಸ್ಗೆ ಟ್ರಾನ್ಸ್ಕ್ರಿಪ್ಟ್ ಕೇಳಿದ್ರೆ ಬೇಕಾಗ್ಬೋದು. ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಇಟ್ಕೊಂಡ್ರೆ ಪ್ರಾಸೆಸ್ ಈಸಿ ಆಗುತ್ತೆ. ಸೊ ಫ್ರೆಂಡ್ಸ್, ಯು ಎನಲ್ಲಿ ಸೆಟಲ್ ಆಗೋದು, ಹೈಯರ್ ಸ್ಟಡೀಸ್ ಅಥವಾ ಜಾಬ್ ಪ್ರಮೋಷನ್ಗೆ ಪ್ಲಾನ್ ಮಾಡ್ತಾ ಇರೋರಿಗೆ ಈ ಈಕ್ವಲೆನ್ಸಿ ಸರ್ಟಿಫಿಕೇಟ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ಪ್ರಾಸೆಸ್ ಅಲ್ಲಿ ಹೆಲ್ಪ್ ಬೇಕಾಗಿದ್ರೆ ಅಥವಾ ನಿಮ್ಮ ಯಾವುದೇ ಡೌಟ್ಸ್ ಇದ್ರೆ, ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು ಅಂತ ಅನ್ಸಿದ್ರೆ ಫಾರಿನ್ ಪ್ಲಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.